ಬಹಳಷ್ಟು ಜನ ಸರ್ ನಾನು ಮದುವೆಗೆ ಎಲಿಜಿಬಲ್ ಆಗಿರುವೆ, ಸಾಕಷ್ಟು ಸಂಪಾದನೆಯನ್ನು ಕೂಡ ಮಾಡ್ತಾ ಇರುವೆ, ಹೆಂಡತಿ ಮಕ್ಕಳನ್ನು ಸಾಕೋ ಕೆಪಾಸಿಟಿ ನನಗಿದೆ, ಫ್ಯಾಮಿಲಿಯ ಜವಾಬ್ದಾರಿಗಳನ್ನು ಹೊತ್ತುಕೊಳ್ಳುವ ಯೋಗ್ಯತೆ ನನಗಿದೆ, ಆದರೂ ಕೂಡ ನನ್ನ ಹತ್ರ ಸರ್ಕಾರಿ ನೌಕರಿ ಇಲ್ಲ ಅಂಥೇಳಿ ಭಾಳಷ್ಟು ಜನ ನನ್ನನ್ನು ರಿಜೆಕ್ಟ್ ಮಾಡ್ತಾ ಇದ್ದಾರೆ. ಸರ್ಕಾರಿ ನೌಕರಿ ಇಲ್ಲದವರಿಗೆ ಮದುವೆನೇ ಆಗ್ತಾ ಇಲ್ಲ, ಇದಕ್ಕೊಂದು ಸೊಲ್ಯೂಷನನ್ನು ಕೊಡಿ ಅಂತೇಳಿ ಭಾಳಷ್ಟು ಜನ ಕೇಳ್ಕೊಂಡಿದ್ದಾರೆ. ಅದಕ್ಕಾಗಿ ಇವತ್ತಿನ ಎಪಿಸೋಡ್ನಲ್ಲಿ ನಾನು ನಿಮಗೆ ಯಾರು ಸರ್ಕಾರಿ ನೌಕರಿಯನ್ನು ಕೇಳ್ತಾರೋ ಅವರಿಗೆ ಯಾವ ರೀತಿ ಎದುರುತ್ತರವನ್ನು ಕೊಡಬೇಕು ಅನ್ನೋದರ ಬಗ್ಗೆ ಒಂದು ಉಪಾಯವನ್ನು ಹೇಳ್ತಾ ಇರುವೆ. ಈಗಲೇ ಈ ವಿಡಿಯೋಗೆ ಲೈಕ್ ಮಾಡಿ ಮತ್ತು ಇದನ್ನು ಕೊನೆ ತನಕ ಮಿಸ್ ಮಾಡದೆ ನೋಡಿ. ಲೆಟ್ಸ್ ಬಿಗಿನ್. ಯಾರಾದರೂ ನಿಮಗೆ ಸರ್ಕಾರಿ ನೌಕರಿ ಇದ್ದರೆ ಮಾತ್ರ ಹೆಣ್ಣು ನೋಡೋಕ್ಕೆ ಬನ್ನಿ, ಸರ್ಕಾರಿ ನೌಕರಿ ಇದ್ದವ್ರಿಗೆ ಮಾತ್ರ ನಾವು ಹೆಣ್ಣು ತೋರಿಸ್ತೀವಿ, ಸರ್ಕಾರಿ ನೌಕರಿ ಇದ್ದವನನ್ನು ಮಾತ್ರ ಮದುವೆ ಆಗ್ತೀವಿ ಅಂತ ನಿಮ್ಮ ಮುಂದೆ ಡೈರೆಕ್ಟಾಗಿ ಹೇಳಿದರೆ ನೀವು ಅವರ ಕನ್ಸರ್ನ್ ಏನಿದೆ ಅನ್ನೋದನ್ನು ಅರ್ಥ ಮಾಡ್ಕೊಳ್ಳಿ. ಯಾಕವರು ಸರ್ಕಾರಿ ನೌಕರಿಗಾಗಿ ಡಿಮ್ಯಾಂಡ್ ಮಾಡ್ತಾ ಇದ್ದಾರೆ ಅನ್ನೋದನ್ನು ಅವರಿಂದಲೇ ಕೇಳಿ. ಹೌದಾ, ಸರ್ಕಾರಿ ನೌಕರಿ ಬೇಕಾ ನಿಮಗೆ, ಯಾಕೆ ಅಂಥೇಳಿ ಪ್ರೀತಿಯಿಂದ ಮುದ್ದಾಗಿ ಕೇಳಿ. ಕೋಪ ಮಾಡ್ಕೊಳ್ಳೋಕೆ ಹೋಗ್ಬಿಡಿ. ಅವರ ಕನ್ಸರ್ನ್ ಏನಿದೆ ಅನ್ನೋದನ್ನು ಅರ್ಥ ಮಾಡಿಕೊಳ್ಳುವ ಪ್ರಯತ್ನ ಮಾಡಿ. ಆವಾಗ ಅವರು ನಿಮಗೆ ಏನಾದರೂ ಒಂದು ಉತ್ತರವನ್ನು ಕೊಡ್ತಾರೆ. ಸರ್ಕಾರಿ ನೌಕರಿ ಬೆಸ್ಟ್ ಆಗಿರುತ್ತೆ, ಸರ್ಕಾರಿ ನೌಕರಿ ಪರ್ಮನೆಂಟ್ ಆಗಿರುತ್ತೆ, ಸರ್ಕಾರಿ ನೌಕರಿ ಇದ್ದರೆ ಪೆನ್ಷನ್ ಸಿಗತ್ತೆ, ಬೆನಿಫಿಟ್ ಸಿಗ್ತವೆ, ಮತ್ತು ತಲೆನೋವು ಜಾಸ್ತಿ ಇರಲ್ಲ, ಕೆಲಸ ಮಾಡ್ದೇ ದುಡ್ಡು ಬರುತ್ತೆ, ಈ ರೀತಿ ಏನಾದರೂ ಒಂದು ಹೇಳ್ತಾರೆ ಅವರು. ಇಲ್ಲ ಸೋಷಲ್ ಸ್ಟೇಟಸ್ ಹೆಚ್ಚಾಗತ್ತೆ ಅಳಿಯ ಸರ್ಕಾರಿ ನೌಕರಿಯಲ್ಲಿದ್ದಾನೆ ಅಂತಂದಾಗ, ಈ ರೀತಿ ಅವರು ಏನಾದರೂ ಒಂದು ಹೇಳ್ತಾರೆ. ಆ ಪಾಯಿಂಟ್ಸ್ಗಳನ್ನು ಸರಿಯಾಗಿ ಅರ್ಥ ಮಾಡ್ಕೊಳ್ಳಿ. ಇದು ಅರ್ಥ ಆದ ನಂತರ ಯಾರಿಗೆ ಎಕ್ಸಾಕ್ಟಾಗಿ ಸರ್ಕಾರಿ ನೌಕರಿ ಬೇಕಾಗಿದೆ ಅನ್ನೋದನ್ನು ಕಂಡುಕೊಳ್ಳಿ. ಆ ಹುಡುಗಿಗೇನೆ ಸರ್ಕಾರಿ ನೌಕರಿ ಇರೋ ಗಂಡ ಬೇಕಾಗಿದ್ದಾನ, ಅಥವಾ ಆ ಹುಡುಗಿಯ ಮನೆಯವರಿಗೆ ಸರ್ಕಾರಿ ನೌಕರಿ ಇರುವ ಅಳಿಯ ಬೇಕಾಗಿದ್ದಾನ, ಇದನ್ನು ಫಸ್ಟ್ ಅರ್ಥ ಮಾಡ್ಕೊಳ್ಳಿ. ಇವಾಗಿನ ಕಾಲದಲ್ಲಿ ಹುಡುಗಿಯರಿಗಿಂತ ಹುಡುಗಿಯರ ಅಮ್ಮಂದಿರಿದಾರಲ್ಲ, ಇವರ ಡಿಮ್ಯಾಂಡ್ಗಳೇ ಜಾಸ್ತಿ ಆಗಿವೆ. ಪಾಪ ಹುಡುಗಿ ಎಂಥವನು ಸಿಗ್ತಾನೋ ಅಂಥವನನ್ನು ಮದುವೆ ಆಗೋಕ್ಕೆ ರೆಡಿ ಇರ್ತಾಳೆ. ವಯಸ್ಸು ಮೀರಿ ಹೋಗ್ತಾ ಇರುತ್ತೆ, ಎಲ್ಲರೂ ಅವಳ ತಲೆ ತಿಂತಾ ಇರ್ತಾರೆ. ಒಳ್ಳೆ ಹುಡುಗ ಸಿಕ್ಕರೆ ಸಾಕು, ನಾನು ಮದುವೆ ಆಗಿ ಹೋಗ್ತೀನಿ ಅನ್ನೋ ಒಂದು ಭರದಲ್ಲಿ ಅವಳು ಇರ್ತಾರೆ. ಆದರೆ ಈ ಹುಡುಗಿಯ ಅಮ್ಮಂದಿರು ಮತ್ತು ಅಪ್ಪಂದಿರು ಇರ್ತಾರಲ್ಲ, ಪೇರೆಂಟ್ಸ್ಗಳು, ಇವರ ಅನ್ರಿಯಲಿಸ್ಟಿಕ್ ಎಕ್ಸ್ಪೆಕ್ಟೇಷನ್ಗಳಿಂದಲೇ ಇವತ್ತು ಬಹುಪಾಲು ಹೆಣ್ಮಕ್ಕಳ ಮದುವೆ ಆಗ್ತಾ ಇಲ್ಲ. ಹೆಣ್ಮಕ್ಕಳ ಏಜ್ ಬಾರ್ ಆದಮೇಲೆ ಸರ್ಕಾರಿ ನೌಕರಿ ಏನು ಕೊಟ್ಟರೆ ಏನು ಬಂತು, ಕತ್ತೆ ಕೊಟ್ಟರೆ ಏನು ಬಂತು, ಏನೂ ಪ್ರಯೋಜನವಿಲ್ಲ. ಸೊ ಅದಕ್ಕಾಗಿ ನೀವು ತಿಳ್ಕೊಳ್ಳಿ ಡಿಮ್ಯಾಂಡ್ ಯಾರು ಹಾಕ್ತಾ ಇದ್ದಾರೆ ಅಂಥೇಳಿ. ಡಿಮ್ಯಾಂಡನ್ನು ಹುಡುಗಿನೇ ಹಾಕ್ತಾ ಇದ್ದಾಳಪ್ಪ ಅಂತಂದರೆ ಅವಳ ಜೊತೆಗೆ ನೆಗೋಷಿಯೇಟ್ ಮಾಡಿ. ಇಲ್ಲ ಅವ್ರ ಮನೆಯವರು ಡಿಮ್ಯಾಂಡ್ ಇಡ್ತಾ ಇದ್ದಾರೆ ಅಂತಂದರೆ ಅವ್ರ ಜೊತೆ ನೆಗೋಷಿಯೇಷನನ್ನು ಮಾಡಿ. ಹುಡುಗಿ ಡಿಮ್ಯಾಂಡ್ ಇಡ್ತಾ ಇದ್ದಾಳಪ್ಪ ಅಂತಂದರೆ ನೀವು ಸ್ವಲ್ಪ ಅವಳನ್ನು ಅವಾಯ್ಡ್ ಮಾಡಿ. ಇಲ್ಲ ಹುಡುಗಿ ನಿಮ್ಮನ್ನು ಒಪ್ಪಿದ್ದಾಳೆ, ನಿಮ್ಮ ಜೊತೆಗೆ ಮದುವೆ ಆಗೋಕ್ಕೆ ರೆಡಿ ಇದ್ದಾಳೆ, ನಿಮಗೆ ಅವಳ ಮೇಲೆ ನಂಬಿಕೆ ಇದೆ, ಅವಳಿಗೆ ನಿಮ್ಮ ಮೇಲೆ ನಂಬಿಕೆ ಇದೆ ಅಂತಂದರೆ ಫೈನ್, ಹುಡುಗಿಯ ಜೊತೆಗೆ ನೆಗೋಷಿಯೇಷನನ್ನು ಮಾಡಿ. ಹುಡುಗಿಯ ಮನೆಯವರು ಸರ್ಕಾರಿ ನೌಕರಿಯನ್ನು ಕೇಳ್ತಾ ಇದ್ದಾರೆ ಅಂತಂದರೆ ಅವರಿಗೆ ತಿಳಿಸಿ ಹೇಳಿ. ಇವತ್ತಿನ ಕಾಲದಲ್ಲಿ ಎಲ್ಲ ಗೋರ್ಮೆಂಟ್ಗಳು ಕೂಡ ಸ್ಕ್ಯಾಮನ್ನು ಮಾಡ್ತಾ ಇವೆ. ರಾಜ್ಯ ಸರ್ಕಾರ ಇರ್ಬೋದು, ಕೇಂದ್ರ ಸರ್ಕಾರ ಇರ್ಬೋದು, ಟೋಟಲ್ ಎಲ್ಲ ರಾಜ್ಯಗಳ ಕಥೆನೇ ಒಂದೇ ಆಗಿಬಿಟ್ಟಿದೆ. ಇವರು ಕಳೆದ ಒಂದು 10-15 ವರ್ಷದಿಂದ ಸರಿಯಾಗಿ ಇಯರ್ ಟು ಇಯರ್ ಕಾಲ್ಫಾರ್ಮೇ ಮಾಡ್ತಾ ಇಲ್ಲ. ಲಕ್ಷಾಂತರ ಸರ್ಕಾರಿ ನೌಕರಿಗಳು ಖಾಲಿ ಬಿದ್ದಿವೆ, ಇವರು ಕಾಲ್ಫಾರ್ಮ್ ಮಾಡ್ತಾ ಇಲ್ಲ. ಕಾಲ್ಫಾರ್ಮ್ ಆದರೂ ಕೂಡ ಅದರಲ್ಲಿ ಸಿಕ್ಕಾಪಟ್ಟೆ ಹಗರಣಗಳಿವೆ. ಪೇಪರ್ ಲೀಕ್ ಆಗುತ್ತೆ, ದುಡ್ಡು ಕೊಟ್ಟು ಬಿಟ್ಟು ಒಳಗಡೆ ಡಿಪಾರ್ಟ್ಮೆಂಟಲ್ಲಿ ಹೋಗ್ತಾ ಇದ್ದಾರೆ. ಈ ರೀತಿ ಬಹಳಷ್ಟು ಹಗರಣಗಳಿವೆ. ಹೀಗಾಗಿ 80 to 90% ಹುಡುಗರಿಗೆ ಸರ್ಕಾರಿ ನೌಕರಿನೂ ಸಿಗ್ತಾ ಇಲ್ಲ, ಖಾಸಗಿ ನೌಕರಿನೂ ಸಿಗ್ತಾ ಇಲ್ಲ ಅನ್ನೋದನ್ನು ಮನವರಿಕೆ ಮಾಡಿಕೊಡಿ. ನನ್ನ ಹತ್ರ ಸರ್ಕಾರಿ ನೌಕರಿ ಇಲ್ಲ ಒಪ್ಕೊತೀನಿ, ಆದರೆ ನನ್ನ ಹತ್ರ ಸ್ಟೇಬಲ್ ಇನ್ಕಮ್ ಸೋರ್ಸ್ ಇದೆ, ನಾನು ಮಾಡ್ತಾ ಇರುವ ಜಾಬ್ ಕೂಡ ರೆಸ್ಪೆಕ್ಟ್ಫುಲ್ ಆಗಿದೆ, ವರ್ತ್ ಇಟ್ ಆಗಿದೆ, ಇದರಲ್ಲಿ ಗ್ರೋತ್ ರೇಷೋ ಚೆನ್ನಾಗಿದೆ. ಸರ್ಕಾರಿ ನೌಕರಿಯವರಿಗೆ ಕಂಪೇರ್ ಮಾಡಿದರೆ ನಾವು ಪ್ರೈವೇಟ್ ನೌಕರಿ ಮಾಡೋವರಿಗೆ, ಬಿಸ್ನೆಸ್ ಮಾಡೋವರಿಗೆ ಜಾಸ್ತಿ ಅಪಾರ್ಚುನಿಟಿಗಳಿವೆ ಮತ್ತು ಇಲ್ಲಿ ಗ್ರೋ ಆಗೋಕ್ಕೆ ಜಾಸ್ತಿ ಅವಕಾಶ ಇದೆ ಅಂತ ಹೇಳಿ ನೀವು ಎಕ್ಸ್ಪ್ಲೇನ್ ಮಾಡಿ. ಸರ್ಕಾರಿ ನೌಕರಿಯಲ್ಲಿ ನಿಮಗೆ ಎಷ್ಟೇ ಟ್ಯಾಲೆಂಟ್ ಇದ್ದರೂ ಕೂಡ, ನೀವು ಎಷ್ಟೇ ಕೆಲಸ ಮಾಡಿದರೂ ಕೂಡ ಒಂದು ಅಪ್ಪರ್ ಲಿಮಿಟ್ ಇರುತ್ತೆ, ಕ್ಯಾಪ್ ಹಾಕಿರ್ತಾರೆ. ಬಾವಿ ಒಳಗಿನ ಕಪ್ಪೆ ಅಂತೆ ಅಲ್ಲೇ ಬಿದ್ದು ಓದಾಡಬೇಕಾಗತ್ತೆ ಸರ್ಕಾರಿ ನೌಕರಿಯಲ್ಲಿ. ಆದರೆ ನೀವು ಖಾಸಗಿ ನೌಕರಿಯಲ್ಲಿ, ಬಿಸ್ನೆಸ್ಸಲ್ಲಿ ಕೋಟಿಗಟ್ಟಲೆ ದುಡಿಬೋದು, ಅಪ್ಪರ್ ಲಿಮಿಟೇ ಇಲ್ಲ. ನೀವು ಇಲ್ಲಿ ಫ್ರೀ ಬರ್ಡ್ ಆಗಿದ್ದೀರಾ, ಇಲ್ಲಿ ಜಾಸ್ತಿ ಅವಕಾಶಗಳಿವೆ. ನಾನು ಹೆಂಡತಿಯನ್ನು ಚೆನ್ನಾಗಿ ನೋಡ್ಕೊಳ್ಳುವೆ, ಮಕ್ಕಳನ್ನು ಸರಿಯಾಗಿ ನೋಡ್ಕೊಳ್ಳುವೆ, ಹೆಂಡತಿ ಮಕ್ಕಳ ಜವಾಬ್ದಾರಿ ಹೊರುವಷ್ಟು ಕೆಪಾಸಿಟಿ ನನಗಿದೆ ಅನ್ನೋದನ್ನು ಆ ಹುಡುಗಿಯ ಮನೆಯವರಿಗೆ ಸರಿಯಾಗಿ ಅರ್ಥ ಮಾಡಿಸಿ ಹೇಳಿ. ಸೊ ನೀವು ಇಷ್ಟೆಲ್ಲ ಅರ್ಥ ಮಾಡಿಸಿ ಹೇಳಿದರೂ ಕೂಡ ಅವ್ರು ಕೇಳಲಿಲ್ಲಪ್ಪ ಅಂತಂದರೆ, ನೋ ಅಂದ್ರಪ್ಪ ಅಂತಂದರೆ ನೀವು ಅವರನ್ನು ಬೇಡಿಕೊಳ್ಳೋಕೆ ಹೋಗ್ಬೇಡಿ. ಡೋಂಟ್ ಬೆಗ್ ದೆಮ್. ನೀವು ಅಲ್ಲಿಂದ ಸೈಲೆಂಟಾಗಿ ದೂರ ಬಂದುಬಿಡಿ. ಅವ್ರಿಗೆ ಏನನ್ನ ಕೂಡ ಅರ್ಥ ಮಾಡಿಸೋಕೆ ಹೋಗ್ಬೇಡಿ.
ಸೊ ಬಂದ ತಕ್ಷಣ ನಿಮಗೆ ನೀವೇ ಕೆಲವೊಂದಿಷ್ಟು ಪ್ರಶ್ನೆಗಳನ್ನು ಕೇಳ್ಕೊಳ್ಳಿ. ಆ ಪ್ರಶ್ನೆಗಳು ಇಂತಿವೆ. ಕ್ವಶನ್ ನಂಬರ್ 1, ನಾವು ಮದುವೆಗೆ ವರದಕ್ಷಿಣೆಯನ್ನು ಕೇಳೋದು ತಪ್ಪಂತಂದರೆ ಈ ಸರ್ಕಾರಿ ನೌಕರಿ ಇರಬೇಕು, ಇಷ್ಟೇ ಎಕರೆ ಜಮೀನು ಇರಬೇಕು, ಫ್ಲ್ಯಾಟ್ ಇರಬೇಕು, ಅದಿರಬೇಕು, ಇದಿರಬೇಕು, ದೊಡ್ಡ ಬಂಗ್ಲೆ, ದೊಡ್ಡ ಬ್ಯಾಂಕ್ ಬ್ಯಾಲೆನ್ಸ್ ಇರಬೇಕು ಅನ್ನೋದು ಕೂಡ ಒಂಥರದ ವರದಕ್ಷಿಣೆನೇ ಆಯ್ತಲ್ಲ, ಮಾಡರ್ನ್ ವಧು ದಕ್ಷಿಣೆನೇ ಆಯ್ತಲ್ಲ. ಸೊ ವರದಕ್ಷಿಣೆ ತಪ್ಪಿದೆ ಅಂತಂದರೆ ಇಲ್ಲಿ ವಧು ದಕ್ಷಿಣೆ ಕೂಡ ತಪ್ಪಿದೆ. ಹೊಟ್ಟೆಪಾಡಿಗಾಗಿ ಮಧ್ಯರಾತ್ರಿ ಯಾರಿಗೂ ಗೊತ್ತಾಗದೆ ಮೈ ಮಾರಿಕೊಳ್ಳೋರು ವೇಶ್ಯೆಯರಲ್ಲ. ಹಗಲಿನಲ್ಲೇ ಈ ರೀತಿ ಎಲ್ಲರಿಗೂ ಕಾಣುವಂತೆ ಡಿಮ್ಯಾಂಡ್ ಇರುವವರು, ದುಡ್ಡಿಗಾಗಿ ಈ ರೀತಿಯಾದ ಬೇಡಿಕೆಗಳನ್ನಿಡುವವರು, ವ್ಯಕ್ತಿಯ ಗುಣವನ್ನು ನೋಡದೆ ಬರೀ ಹಣಕ್ಕೆ ಇಂಪಾರ್ಟೆನ್ಸನ್ನು ಕೊಡುವವರು ವೇಶ್ಯರಲ್ಲದೆ ಮತ್ತೇನು ಅಲ್ಲ ಅನ್ನೋದನ್ನು ಮೊದಲು ನೀವು ಅರ್ಥ ಮಾಡ್ಕೊಳ್ಳಿ. ಅವರಿಗೇನನ್ನು ಕೂಡ ಅರ್ಥ ಮಾಡಿಸುವ ಅವಶ್ಯಕತೆ ಇಲ್ಲ. ಅವರು ಮಾಡಿರುವ ಕರ್ಮವನ್ನು ಅವ್ರು ಮುಂದೆ ಉಂತಾರೆ. ಏಜ್ ಬಾರ್ ಆದ ಮೇಲೆ ಆ ಹುಡುಗಿ ಮುದುಕಿ ಥರ ಕಾಣಿಸೋಕ್ಕೆ ಶುರು ಆದ ಮೇಲೆ ಕೈಕಾಲು ಬೀಳ್ತಾರೆ ಹುಡುಗರದ್ದು, ಮಾಡ್ಕೊಳ್ಳಿ ನಮ್ಮದು ಹುಡುಗಿದೆ ಅಂಥೇಳಿ. ಅವ್ರು ಮಾಡಿರೋದನ್ನು ಅವ್ರು ಅನುಭವಿಸ್ತಾರೆ. ಜಸ್ಟ್ ಫೋಕಸ್ ಆನ್ ಯು. ಕ್ವಶನ್ ನಂಬರ್ 2, ಹೇಗೆ ಆ ಹುಡುಗಿ ಅಥವಾ ಓವರಾಲ್ ಆಗಿರುವ ಹುಡುಗಿಯರು ಹುಡುಗನ ಹತ್ರ ಸರ್ಕಾರಿ ನೌಕರಿ ಇರಬೇಕು, ಇಷ್ಟು ಆಸ್ತಿ ಇರಬೇಕು, ಅಷ್ಟು ಆಸ್ತಿ ಪಾಸ್ತಿ ಇರಬೇಕು, ಬ್ಯಾಂಕ್ ಬ್ಯಾಲೆನ್ಸು, ಮನೆ ಕಾರು ಅದಿರಬೇಕು ಇದಿರಬೇಕು ಅಂಥೇಳಿ ಡಿಮ್ಯಾಂಡ್ ಇಟ್ಟು ಹುಡುಗರನ್ನು ಜಡ್ಜ್ ಮಾಡ್ತಾರೋ, ಅದೇ ಥರ ನಾವು ಹುಡುಗರು ಹುಡುಗಿಯರ ಅಂದ ಮೇಲೆ ನಾವು ಅವರನ್ನು ಜಡ್ಜ್ ಮಾಡಿದರೆ ಎಷ್ಟು ಕೆಟ್ಟದಾಗಿರುತ್ತೆ ಅನ್ನೋ ಒಂದು ಪ್ರಶ್ನೆಯನ್ನು ನಿಮಗೆ ನೀವೇ ಕೇಳ್ಕೊಳ್ಳಿ. ಹುಡುಗಿಯರು ಮತ್ತು ಹುಡುಗಿಯ ಕಡೆಯವರು ಹೆಂಗೆ ಸರ್ಕಾರಿ ನೌಕರಿ ಇರುವ ಹುಡುಗನೇ ಬೇಕು ಅಂಥವ್ರಿದ್ರೆ ಮಾತ್ರ ಮನೆಗೆ ಬನ್ನಿ ಅಂತ ಹೇಳ್ತಾರಲ್ಲ, ಅದೇ ಜಾಗದಲ್ಲಿ ಸರ್ಕಾರಿ ನೌಕರಿ ಇರುವ ಹುಡುಗರು ಮತ್ತು ಬಿಸ್ನೆಸ್ ಮ್ಯಾನ್ ಆಗಿರುವ ಹುಡುಗರು ಅಥವಾ ಚೆನ್ನಾಗಿ ದುಡ್ಡು ಮಾಡುವ ಹುಡುಗರು, ನಾನಂತೂ ಸರ್ಕಾರಿ ನೌಕರಿಯಲ್ಲಿರುವೆ, ನಾನು ಬಿಸ್ನೆಸ್ ಮ್ಯಾನ್ ಆಗಿರುವೆ, ಕೋಟಿಗಟ್ಟಲೆ ದುಡಿತಾ ಇರುವೆ, ಲಕ್ಷಗಟ್ಟಲೆ ಸಂಪಾದನೆ ಇರುವ ಜಾಬ್ ಇದೆ ಅಂತ ಹೇಳ್ಬಿಟ್ಟು ನನಗೆ ಸಖತ್ ಸೆಕ್ಸಿ ಆಗಿರುವ ಹುಡುಗಿನೇ ಬೇಕು, ಹಾಟ್ ಆಗಿರುವ ಹುಡುಗಿ ಬೇಕು, ಫಿಟ್ ಆ್ಯಂಡ್ ಬ್ಯೂಟಿಫುಲ್ ಆಗಿರುವ ಹುಡುಗಿ ಬೇಕು, ಆ ಥರ ಇದ್ದರೆ ಮಾತ್ರ ಪ್ರೊಫೈಲ್ ಕಳಿಸಿ, ಆ ಥರ ಇದ್ದರೆ ಮಾತ್ರ ಕಾಂಟ್ಯಾಕ್ಟ್ ಮಾಡಿ ಅಂಥೇಳಿ ಹೇಳೋಕ್ಕೆ ಶುರು ಮಾಡಿದರೆ ಎಷ್ಟು ಅಸಹ್ಯವಾಗಿರುತ್ತೆ, ಎಷ್ಟು ಕೆಟ್ಟದಾಗಿರುತ್ತೆ ಅನ್ನೋದನ್ನು ಯೋಚನೆ ಮಾಡ್ಕೊಳ್ಳಿ. ಈಗ ಹೆಂಗೆ ಅವರು ಸರ್ಕಾರಿ ನೌಕರಿ ಇರೋನೇ ಬೇಕು ಅಂತ ಹೇಳ್ತಾರಲ್ಲ ಮುಖದ ಮೇಲೇ, ನೀವು ಅವರಿಗೆ ತಿರುಗಿ ಹಾಂ ಓಕೆ ಸರ್ಕಾರಿ ನೌಕರಿ ಇದೆ ಆದರೆ ಹುಡುಗಿ ಮಾತ್ರ ಸಖತ್ ಹಾಟ್ ಆಗಿರಬೇಕು, ಸೆಕ್ಸಿ ಆಗಿರಬೇಕು, ಬ್ಯೂಟಿಫುಲ್ ಆಗಿರಬೇಕು ಅಂತಂದರೆ ಹೇಗಾಗತ್ತೆ ಅವಾಗ? ಎಷ್ಟು ಕೆಟ್ಟದಾಗಿ ಅನ್ಸತ್ತಲ್ಲ, ಕಚಡ ಅನ್ಸತ್ತಲ್ಲ. ಸೊ ನಿಮಗೆ ಅನ್ಸತ್ತಲ್ಲ. ಸೊ ಅವರಿಗೆ ಅದು ಅನ್ನಿಸ್ತಾ ಇಲ್ಲ. ಅವ್ರು ಏನು ಕೇಳ್ತಾ ಇದ್ದಾರಲ್ಲ ಅದು ಔಟ್ಡೇಟೆಡ್ ಆಗಿರುವ ಡಿಮ್ಯಾಂಡ್ ಆಗಿದೆ, ಅನ್ಫೇರ್ ಆಗಿರುವ ಡಿಮ್ಯಾಂಡ್ ಆಗಿದೆ, ಮೂರ್ಖರ ಡಿಮ್ಯಾಂಡ್ ಆಗಿದೆ ಅನ್ನೋದು ಸರ್ಕಾರಿ ನೌಕರಿಯನ್ನು ಕೇಳುವ ಹುಡುಗಿಗೂ ಗೊತ್ತಿಲ್ಲ, ಅವ್ರ ಅಪ್ಪ ಅಮ್ಮನಿಗೂ ಕೂಡ ಗೊತ್ತಿಲ್ಲ. ಇಟ್ಸ್ ದ ಹೋಲ್ಸೇಲ್ ಸ್ಟುಪಿಡಿಟಿ ಅನ್ನೋದು ಅವ್ರಿಗೆ ಗೊತ್ತಿಲ್ಲ. ಸೊ ಇದು ನಿಮಗೆ ಗೊತ್ತಾಗಿದೆ ಅಂತ ನೀವು ಖುಷಿಪಡಿ. ಈಗ ಒಂದು ಮಂಗ ಇದೆ ಅಂತ ಅಂದ್ಕೊಳ್ಳಿ, ಅದರ ಮುಂದೆ ನೀವು 2 ಬಾಳೆಹಣ್ಣು ಮತ್ತು 500 ರೂಪಾಯಿ ಇಟ್ಟರೆ ಆ ಮಂಗ ಏನು ಸೆಲೆಕ್ಟ್ ಮಾಡ್ಕೊಳ್ಳುತ್ತೆ? ಒಬ್ವಿಯಸ್ಲಿ ಮಂಗ ಬಾಳೆಹಣ್ಣನ್ನೇ ಸೆಲೆಕ್ಟ್ ಮಾಡ್ಕೊಳ್ಳುತ್ತೆ. ಆದರೆ ಆ ಮಂಗನಿಗೆ ಗೊತ್ತಿಲ್ಲ 500 ರೂಪಾಯಿಯಿಂದ ನಾನು 20-30 ಡಜನ್ ಬಾಳೆಹಣ್ಣನ್ನು ತೊಗೋಬೋದು ಅನ್ನೋದು ಅದಕ್ಕೆ ಗೊತ್ತಿಲ್ಲ. ಅದಕ್ಕಾಗಿಯೇ ಆ ಮಂಗ 500 ರೂಪಾಯಿಯನ್ನು ಬಿಟ್ಟು ಬಾಳೆಹಣ್ಣನ್ನು ತೊಗುತ್ತೆ. ಈ ಕಥೆಯಲ್ಲಿ ಬಾಳೆಹಣ್ಣು ಅಂತಂದರೆ ಸರ್ಕಾರಿ ನೌಕರಿ ಅಂದಂಗೆ. ಮಂಗನಷ್ಟೇ ಬುದ್ಧಿ ಈ ಸರ್ಕಾರಿ ನೌಕರಿ ಕೇಳೋ ಹುಡುಗಿಗೆ ಮತ್ತು ಅವ್ರ ಅಪ್ಪ ಅಮ್ಮಂದಿಗೆ ಇದೆ ಅಂತಂದಂಗೆ. ಇಂತಹ ಸ್ಟುಪಿಡ್ ಹುಡುಗಿಯನ್ನು ತೊಗೊಂಡು ನೀವೇನು ಮಾಡೋರಿದ್ದೀರಾ? ರಿಯಲಿಸ್ಟಿಕ್ ಆಗಿರುವ ನಾಲೆಜೇ ಇಲ್ಲ, ಸಮಾಜದಲ್ಲಿ ಬದುಕೋದೇ ಅಷ್ಟೇ ಅವಳಿಗೆ ಬುದ್ಧಿ ಇಲ್ಲ. ಇಂತಹ ಮಂಗನ ಮೈಂಡ್ಸೆಟ್ ಇರುವ ಹುಡುಗಿಯನ್ನು ತೊಗೊಂಡು ನೀವೇನು ಮಾಡೋರಿದ್ದೀರಾ? ದೇವರು ನಿಮ್ಮನ್ನು ಉಳಿಸಿದ್ದಾನೆ, ನಿಮ್ಮ ಲೈಫನ್ನು ಉಳಿಸಿದ್ದಾನೆ ಅಂತೇಳಿ ನೀವು ಖುಷಿಪಡಿ, ಕೊರಗೋಕ್ಕೆ ಹೋಗಬೇಡಿ. ಬಂಗಾರದ ಬೆಲೆ ಏನಿದೆ ಅನ್ನೋದು ಬರೀ ಅಕ್ಕ ಸಾಲಿಗನಿಗೆ ಮಾತ್ರ ಅರ್ಥ ಆಗುತ್ತೆ. ತಗಡು ಆಯೋರಿಗೆ ಏನು ಬದನೆಕಾಯಿ ಗೊತ್ತಾಗತ್ತೆ. ಈಗ ಹೆಂಗೆ ಕೆಬ್ನ ಮೋಡ್ಕ ತಗಡು ಕೊಡಿ ಅಂಥೇಳಿ ಓಣಿಗೆ ಬಂದಿರ್ತಾರೆ ನಮ್ಮ ಸೈಡು, ಕೊಡಿ ಬಂಗಾರ ಕೊಡಿ ಅಂತೇಳಿ. ಅವ್ರು ಬಂಗಾರ ಅಂತಂದರೆ ತಗಡು ಆಯೋರು ಬಂದಿರ್ತಾರೆ. ತಗಡು ಆಯೋರ ಹತ್ರ ಹೋಗಿಬಿಟ್ಟು ಬಂಗಾರದ ಬೆಲೆಯನ್ನು ನೀವು ಕೇಳಿದರೆ ಹಿಂಗೆ ಆಗೋದು. ಈ ಥರ ಯೋಚನೆ ಮಾಡಿ ಅಲ್ಲ. ನೀವು ನಿಮ್ಮ ಲೈಫಲ್ಲಿ ಫೈನಾನ್ಷಿಯಲಿ ಸ್ಟೇಬಲ್ ಆಗಿದ್ದೀರಾ, ಚೆನ್ನಾಗಿ ದುಡಿತಾ ಇದ್ದೀರಾ, ಹೆಂಡತಿ ಮಕ್ಕಳನ್ನು ಸಾಕೋ ಯೋಗ್ಯತೆ ಇದೆ ಅಂತಂದರೆ ನೀವು ಚಿನ್ನನೇ ಅಂತಂದಂಗೆ. ಸೊ ನೀವು ಬಂಗಾರ ಆಗಿಬಿಟ್ಟು ತಗಡು ಆಯೋರ ಹತ್ರ ಹೋದರೆ ಅವ್ರು ತಗಡಿನ ಹಿಸಾಬ್ನಿಂದಲೇ ನಿಮ್ಮನ್ನು ಜಡ್ಜ್ ಮಾಡೋರಲ್ಲ. ಸೊ ಈ ರೀತಿ ಯೋಚನೆ ಮಾಡಿ. ಕ್ವಶನ್ ನಂಬರ್ 3, ಗುಣಕ್ಕಿಂತ ಹಣವೇ ಹೆಚ್ಚು, ವ್ಯಕ್ತಿಗಿಂತ ಜಾಬೇ ಹೆಚ್ಚು ಅನ್ನೋ ಇಂತಹ ಲೋ ಕ್ಲಾಸ್ ಗೋಲ್ಡ್ ಡಿಗ್ಗರ್ ಮೆಂಟ್ಯಾಲಿಟಿಯ ಹುಡುಗಿ ನಿಮಗೆ ಬೇಕಾ? ಅಂತಹ ದರಿದ್ರ ಮನೆತನದಿಂದ ಹುಡುಗಿಯನ್ನು ನೀವು ನಿಮ್ಮ ಮನೆಗೆ ತರಬೇಕಾ ಅನ್ನೋದನ್ನು ನೀವು ಮೊದಲು ಯೋಚನೆ ಮಾಡಿ. ಈಗ ನಾನು ಹೇಳಿದ್ನಲ್ಲ, ನನ್ನ ಹತ್ರ ದುಡ್ಡಿದೆ, ಸರ್ಕಾರಿ ನೌಕರಿ ಇದೆ, ನನಗೆ ಹಾಟ್ ಆ್ಯಂಡ್ ಸೆಕ್ಸಿ ಆಗಿರುವ ಹುಡುಗಿನೇ ಬೇಕು ಅಂತೇಳಿ ಯಾವುದಾದ್ರೂ ಹುಡುಗ ಪಬ್ಲಿಕ್ಕಲ್ಲಾಗಿ ಹೇಳಿದರೆ ಜನ ಚಪ್ಪಲಿ ತೊಗೊಂಡು ಹೊಡಿತಾರೆ. ನೋಟ್ ಮೈ ಪಾಯಿಂಟ್. ಜನ ಚಪ್ಪಲಿ ತೊಗೊಂಡು ಹೊಡಿತಾರೆ, ಡರ್ಟಿ ಮೈಂಡ್ಸೆಟ್ ಅಂತಾರೆ, ವುಮನೈಸರ್ ಅಂತಾರೆ, ಇವನೇನು 3 ಬಿಟ್ಟವನಂತಾರೆ.
ಅಂತಾರೋ ಇಲ್ವೋ? ಸೊ ಇಂತಹ ಮನೆತನದಿಂದ ಯಾರಾದರೂ ಅಳಿಯನನ್ನು ಮಾಡ್ಕೊತಾರ? ಇಂಥವನನ್ನು ಯಾರಾದರೂ ಮನೆ ಅಳಿಯ ಮಾಡ್ಕೊತಾರ? ಇಂಥವನಿಗೆ ಯಾರಾದರೂ ಹೆಣ್ಣು ಕೊಡ್ತಾರ? ಕೊಡಲ್ಲ ತಾನೆ. ಸೊ ಅದೇ ರೀತಿ ನೀವು ಯೋಚನೆ ಮಾಡಿ, ಇಲ್ಲಿ ಗುಣ ನೋಡ್ತಾ ಇಲ್ಲ, ನಿಮ್ಮನ್ನು ನೋಡ್ತಾ ಇಲ್ಲ, ನಿಮ್ಮ ಕ್ಯಾರೆಕ್ಟರನ್ನು ನೋಡ್ತಾ ಇಲ್ಲ, ಬರೀ ಅವರು ಗೌರ್ಮೆಂಟ್ ಜಾಬು ಅಂತ ಇದ್ದಾರೆ ಅಂತಂದರೆ ದೇ ಹ್ಯಾವ್ ಡರ್ಟಿ ಮೈಂಡ್ ಸೆಟ್. ತಲೆನೇ ಇಲ್ಲ ಅಂತಂದಂಗೆ, ಅವರು ಚೀಪ್ ಮೆಂಟಾಲಿಟಿವೇ ಜನ ಅಂದಂಗೆ. ಅಂಥ ಮನೆತನದ ಹುಡುಗಿ ನಿಮಗೆ ಬೇಕಾ ಅಂತೇಳಿ ನಿಮಗೆ ನೀವೇ ಕೇಳ್ಕೊಳ್ಳಿ. ಅಂಥ ಮನೆತನದ ಹುಡುಗಿ ನಿಮಗೆ ಬೇಕಾಗಿಲ್ಲ. ಗೌರ್ಮೆಂಟ್ ನೌಕರಿ ಇರುವ ಹುಡುಗ ಬಂದರೆ ಆತ ನಾಮರ್ಧ ಇದ್ದರೂ ಅವ್ರ ತಂದೆ ತಾಯಿ ಕೊಡೋಕ್ಕೆ ರೆಡಿ ಇದ್ದಾರೆ ಅಂತಂದಂಗೆ. ಆ ಹುಡುಗನೇ ಎಲ್ಲ ಮಂಗನ ಥರ ಇದ್ದಾನೆ, ಮುದುಕ ಇದ್ದಾನೆ ಅಂತಂದ್ರು ಕೊಡೋಕ್ಕೆ ರೆಡಿ ಇದ್ದಾನೆ ಅಂತಂದಂಗೆ. ಅವರು ಅವರ ಮಗಳನ್ನು ಸೇಲ್ ಮಾಡ್ತಾ ಇದ್ದಾರೆ ಅಂದಂಗೆ ಸರ್ಕಾರಿ ನೌಕರಿಯನ್ನು ಇರುವವನಿಗೆ. ಇಲ್ಲಿ ಬ್ಯೂಟಿ ಪ್ರಾಪರ್ಟಿ ಬಿಸ್ನೆಸ್ ಮಾಡ್ತಾ ಇದ್ದಾರೆ ಅವರು. ಮದುವೆ ಆಗ್ತಾ ಇಲ್ಲ, ಮನಸ್ಸುಗಳ ಸಂಬಂಧ ಮಾಡ್ತಾ ಇಲ್ಲ, ಅವರು ಬರೀ ಮನಿ ಸಂಬಂಧ ಮಾಡ್ತಾ ಇದ್ದಾರೆ. ದುಡ್ಡಿಗಾಗಿ ತಮ್ಮ ಮಗಳನ್ನು ಮಾರ್ತಾ ಇದ್ದಾರೆ ಅಂದಂಗೆ. ಆ ಹುಡುಗಿಗೆ ಗೌರ್ಮೆಂಟ್ ಜಾಬ್ ಬೇಕಾಗಿತ್ತಪ್ಪ ಅಂತಂದರೆ ಅವಳು ತನ್ನನ್ನು ತಾನು ಮಾರ್ಕೋತಾ ಇದ್ದಾಳೆ ಅಂತಂದಂಗೆ. ಈ ರೀತಿ ಇದನ್ನು ಅರ್ಥ ಮಾಡ್ಕೊಳ್ಳಿ. ದಿಸ್ ಈಸ್ ದ ರೈಟ್ ಫ್ಯಾಕ್ಟ್. ಎಲ್ರಿಗೂ ಕೂಡ ಮದುವೆ ಆಗುವಾಗ ಭಯ ಆಗತ್ತೆ, ಇದನ್ನು ನಾನು ಒಪ್ಕೊತೀನಿ. ಲೈಫ್ ಸೆಕ್ಯೂರಿಟಿ ಇಂಪಾರ್ಟೆಂಟ್ ಆಗಿದೆ, ಒಪ್ಕೊತೀನಿ. ಬಟ್ ಹುಡುಗ ದುಡ್ದಿದ್ದಾನೆ, ಚೆನ್ನಾಗಿದ್ದಾನೆ, ಹೆಂಡತಿ ಮಕ್ಕಳನ್ನು ಸಾಕುವ ಯೋಗ್ಯತೆ ಇದ್ದಾಗಲೂ ಕೂಡ ಇವರು ಜಾತಿ ನೋಡಿ ರಿಜೆಕ್ಟ್ ಮಾಡ್ತಾರೆ, ಇಲ್ಲವೇ ಗೌರ್ಮೆಂಟ್ ಜಾಬ್ ಇಲ್ಲ ಅಂತ ರಿಜೆಕ್ಟ್ ಮಾಡ್ತಾರಪ್ಪ ಅಂತಂದರೆ ದೇ ಆರ್ ಸಮಾಜ ದ್ರೋಹಿಗಳು, ಅವರು ದೇಶದ್ರೋಹಿಗಳು, ಅವರು ಮನುಷ್ಯ ದ್ರೋಹಿಗಳು. ಅಂಥವರ ಜೊತೆಗೆ ನೀವು ಅವ್ರ ಕೈಕಾಲು ಬಿದ್ದರೂ ಕೂಡ ನೀವು ಅಂಥವರನ್ನು ಮದುವೆ ಆಗೋಕ್ಕೆ ಹೋಗ್ಬೇಡಿ. ಇಟ್ ಈಸ್ ಅ ಟೋಟಲಿ ವೇಸ್ಟ್. ಇಂಥ ಟಾಕ್ಸಿಕ್ ಆಗಿರುವ, ಮೆಂಟಲಿ ಮೂರ್ಖರಾಗಿರುವ ವ್ಯಕ್ತಿಗಳೊಡನೆ ಮದುವೆಯಾಗಿ ನಿಮಗೇನು ಸುಖ ಸಿಗೋದಿದೆ? ಈಗ ಒಂದು ಹುಡುಗಿ ಇದ್ದಾಳೆ ಅಂತ ಅಂದ್ಕೊಳ್ಳಿ. ಈಗ ನಿಮ್ಮ ಹತ್ರ ದುಡ್ಡಿದೆ, ಸರ್ಕಾರಿ ನೌಕರಿ ಇದೆ, ಎಲ್ಲವೂ ಇದೆ ಅಂಥೇಳಿ ಅವಳು ಇದನ್ನೇ ನೋಡಿ ಮದುವೆ ಆಗ್ತಾಳೆ. ಮುಂದೆ ಬ್ಯಾಡ್ ಲಕ್ ಆಗಿ ನೀವು ಸಸ್ಪೆಂಡ್ ಆಗ್ಬೋದು, ಪರ್ಮನೆಂಟಾಗಿ ನಿಮ್ಮ ಜಾಬ್ ಹೋಗ್ಬೋದು, ಏನೋ ಒಂದು ಎಡವಟ್ಟು ಆಯಿತು ಅಂತ ಅಂದ್ಕೊಳ್ಳಿ. ಆವಾಗ ಆಕೆ ನಿಮ್ಮನ್ನು ಬಿಟ್ಟು ಹೋಗ್ತಾಳೆ ಅಂತಂದಂಗೆ. ಆಮ್ ಐ ರೈಟ್? ಬಿಟ್ಟೋಗೇ ಹೋಗ್ತಾಳೆ. ಈ ಥರ ಇದನ್ನು ನೋಡಿ. ಆದರೆ ಯಾವ ಹುಡುಗಿ ನಿಮ್ಮ ಹತ್ರ ಸರ್ಕಾರಿ ನೌಕರಿ ಇಲ್ಲ, ಜಾಸ್ತಿ ದುಡ್ಡಿಲ್ಲ ಅಂಥೇಳಿ ಬರ್ತಾಳಲ್ಲ, ಅವಳು ನಿಮ್ಮ ಹತ್ರ ಏನೂ ಇಲ್ಲ ಅಂದರೂ ಇರ್ತಾಳೆ. ಯಾಕಂದರೆ ಆಕೆ ನಿಮ್ಮನ್ನು ನೋಡಿ ಬಂದಿರ್ತಾಳೆ, ನಿಮ್ಮ ಸ್ಟೇಟಸನ್ನು, ನಿಮ್ಮ ದುಡ್ಡನ್ನು ಅಲ್ಲ. ಇದನ್ನು ಅರ್ಥ ಮಾಡ್ಕೊಳ್ಳಿ. ಮದುವೆಯಾಗುವಾಗ ನೀವು ಗುಣ ಹುಡುಕಿ, ಆಕೆ ಹಣ ಹುಡುಕ್ಲಿ, ಆದರೆ ನೀವು ಗುಣ ಹುಡುಕಿ. ಸೊ ನೀವು ಅಂಥ ಹುಡುಗಿ ಜೊತೆಗೆ ಜಾಸ್ತಿ ಸುಖವಾಗಿರ್ತೀರ. ನಿಮ್ಮ ಹತ್ರ ಸರ್ಕಾರಿ ನೌಕರಿ ಇಲ್ಲ ಅಂಥೇಳಿ ನಿಮಗೆ ಯಾರೂ ಹೆಣ್ಣು ಕೊಡ್ತಾ ಇಲ್ಲ ಅಂಥೇಳಿ ಕೊರಗೋಕ್ಕೆ ಹೋಗಬೇಡಿ. ಫೋಕಸ್ ಆನ್ ಯುವರ್ ಸೆಲ್ಫ್. ನೀವು ನಿಮ್ಮ ಸ್ಕಿಲ್ಗಳನ್ನು ಇಂಪ್ರೂವ್ ಮಾಡ್ಕೊಳ್ಳಿ, ನಾಲೆಜನ್ನು ಇಂಪ್ರೂವ್ ಮಾಡ್ಕೊಳ್ಳಿ, ನಿಮ್ಮ ಕೆಪ್ಯಾಸಿಟಿಯನ್ನು ಇಂಪ್ರೂವ್ ಮಾಡ್ಕೊಳ್ಳಿ, ನಿಮ್ಮ ಸ್ಟೇಟಸನ್ನು ಇಂಪ್ರೂವ್ ಮಾಡಿಕೊಳ್ತಾ ಹೋಗಿ. ನನ್ನ ನಾಲೆಜಿನ ಪ್ರಕಾರ ಭಾರತದಲ್ಲಿ ಹೈಯೆಸ್ಟ್ ಪೇಯ್ಡ್ ಸರ್ಕಾರಿ ನೌಕರಿ ಯಾವುದಪ್ಪ ಅಂತಂದರೆ ಕ್ಯಾಬಿನೆಟ್ ಸೆಕ್ರೆಟ್ರಿ. ಪ್ರತಿ ತಿಂಗಳಿಗೆ 2.5 ಲಕ್ಷ ಕೊಡ್ತಾರೆ, ಒಂದು ಮನೆ ಕೊಡ್ತಾರೆ, ಇಷ್ಟೇ. ಆದರೆ 2.5 ಲಕ್ಷ ಪ್ರತಿ ತಿಂಗಳಿಗೆ ಗಳಿಸೋದೇನು ದೊಡ್ಡ ವಿಚಾರವಲ್ಲ. ಈಗ ಯೂಟ್ಯೂಬರ್ಗಳು ಗಳಿಸ್ತಾ ಇದ್ದಾರೆ ಗುರು 4-5 ಲಕ್ಷ. ಸೊ ಹೀಗಿರುವಾಗ ನಿಮಗೂ ದೇವರು ಬುದ್ಧಿ ಕೊಟ್ಟಿದ್ದಾನೆ, ನಾಲೆಜ್ ಇದೆ, ಸ್ಕಿಲ್ ಇದೆ ಅಂತಂದರೆ ನೀವು ಯಾಕೆ ತಲೆ ಕೆಡಿಸ್ಕೊತೀರಾ? ನೀವು ಹೈಯೆಸ್ಟ್ ಪೇಯ್ಡ್ ಗೌರ್ಮೆಂಟ್ ನೌಕರಿಗಿಂತ ಜಾಸ್ತಿ ಗಳಿಸಿ, ಪ್ರತಿ ತಿಂಗಳು 2.5 ಲಕ್ಷಕ್ಕಿಂತಲೂ ಜಾಸ್ತಿ ದುಡ್ಡನ್ನು ಸಂಪಾದಿಸಿ, ಚೆನ್ನಾಗಿರುವ ಮನೆಯನ್ನು ಕಟ್ಟಿ, ಚೆನ್ನಾಗಿರುವ ಕಾರನ್ನು ತೆಗೆದುಕೊಳ್ಳಿ. ಯಾರನ್ನು ಚೇಂಜ್ ಮಾಡೋಕ್ಕೆ ಹೋಗಬೇಡಿ. ನಿಮ್ಮ ಪಾಡಿಗೆ ನೀವು ನಿಮ್ಮ ಲೈಫನ್ನು ಎಂಜಾಯ್ ಮಾಡ್ತಾ ಹೋಗಿ, ನಿಮ್ಮ ಯೋಗ್ಯತೆಯನ್ನು ನೀವು ಪ್ರೂವ್ ಮಾಡಿ. ಸೊ ಆವಾಗ ತಾನೇ ಬುದ್ಧಿ ಇರುವ ಹುಡುಗಿ, ಮೆಚುರಿಟಿ ಇರುವ ಹುಡುಗಿ, ಒಳ್ಳೆಯ ಸಂಸ್ಕಾರ ಇರುವ ಹುಡುಗಿ ನಿಮ್ಮ ಹಿಂದೆ ಬಂದೇ ಬರ್ತಾಳೆ. ಹುಡುಗಿ ಕಡೆಯವರು ತಾನಾಗೆ ನಮ್ಮ ಮಗಳನ್ನು ನಿನಗೆ ಕೊಡ್ತೀವಿ ಅಂಥೇಳಿ ಬರ್ತಾರೆ. ಸೊ ಈ ರೀತಿಯಾದ ಒಂದು ಮೈಂಡ್ಸೆಟ್ನೊಂದಿಗೆ ನಿಮ್ಮ ಲೈಫಲ್ಲಿ ಮುಂದೆ ಸಾಗಿ. ಯಾವಾಗ ನೀವು ನಿಮ್ಮದೇ ಆದಂಥ ಒಂದು ಸೆಲ್ಫ್ ಮೇಡ್ ಸ್ಟೇಟಸನ್ನು ಬಿಲ್ಡ್ ಮಾಡ್ತಿರೋ ಆವಾಗ ನಿಮ್ಮ ಹತ್ರ ಆಯ್ಕೆಗಳಿರ್ತವೆ. ಸೊ ಯಾರೂ ನಿಮ್ಮನ್ನು ರಿಜೆಕ್ಟ್ ಮಾಡ್ತಾರೆ ಅಂತ ತಲೆ ಕೆಡಿಸಿಕೊಳ್ಳುವ ಅವಶ್ಯಕತೆ ಇಲ್ಲ. ರಿಜೆಕ್ಟ್ ಮಾಡುವ ಪವರ್ ನಿಮಗೆ ಬರುತ್ತೆ. ಸೊ ಸೆಲೆಕ್ಷನ್ ಪವರನ್ನು, ಚೂಸಿಂಗ್ ಪವರನ್ನು, ಚಾಯ್ಸ್ಗಳನ್ನು ಇದನ್ನು ಸಂಪಾದಿಸಿ. ಅದಕ್ಕಾಗಿ ನಿಮ್ಮ ಟೈಮನ್ನು, ದುಡ್ಡನ್ನು ಸರಿಯಾಗಿ ಮ್ಯಾನೇಜ್ ಮಾಡೋದನ್ನು ಕಲೀರಿ. ಒಂದು ವೇಳೆ ನೀವೇನಾದರೂ ಟೈಮ್ ಮ್ಯಾನೇಜ್ಮೆಂಟ್ ಸ್ಕಿಲ್ಗಳನ್ನು, ಮನಿ ಮ್ಯಾನೇಜ್ಮೆಂಟ್ ಸ್ಕಿಲ್ಗಳನ್ನು ಕಲಿಯುವ ಆಸೆಯನ್ನು ಹೊಂದಿದ್ದರೆ ಈಗಲೇ ನೀವು roaringbusinesschool.comಗೆ ವಿಸಿಟ್ ಮಾಡಿ ಮತ್ತು ನಮ್ಮ ಆನ್ಲೈನ್ ಟೈಮ್ ಮ್ಯಾನೇಜ್ಮೆಂಟ್ ಕೋರ್ಸಿಗೆ ಮತ್ತು ಮನಿ ಮ್ಯಾನೇಜ್ಮೆಂಟ್ ಕೋರ್ಸಿಗೆ ಎನ್ರೋಲ್ ಆಗಿ. ಲಿಂಕ್ ಈ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿದೆ, ಚೆಕ್ ಮಾಡಿ, ಕಲೀರಿ ಮತ್ತು ನಿಮ್ಮ ಲೈಫಲ್ಲಿ ಒಂದು ದೊಡ್ಡ ಲೆವೆಲ್ಗೆ ಹೋಗಿ. ಆಲ್ ದ ವೆರಿ ಬೆಸ್ಟ್ ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್.